ನಮ್ಮೆಲ್ಲರ ನೆಚ್ಚಿನ ನಟ ಬಹುಭಾಷಾ ಗಾಯಕರಾಗಿರ್ತಕ್ಕಂತಹ ಶ್ರೀಮಾನ್ ಪ್ರಕಾಶ್ ರೈ ಸರ್ ಅವರು ಸಹ ಈ ಆದಿವಾಸಿಗಳನ್ನ ವಿಶ್ವ ಆದಿವಾಸಿ ದಿನ ತಂದಿರುತ್ತಾರೆ. ಅವರಿಗೂ ಸಹ ನಮ್ಮೆಲ್ಲ ಆದಿವಾಸಿ ತಲೆಮಾರುಗಳ ಪರವಾಗಿ ಸ್ವಾಗತವನ್ನು ಇನ್ನು ಉಳಿದ ಹಾಗೆ ನಮ್ಮ ರಾಜ್ಯ ಸಂಘಟನೆಯಿಂದ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ಆದಿವಾಸಿ ಅಲೆಮಾರಿ 23 ಸಮುದಾಯಗಳು ಏನು ನಾಡಿನ ಅಂಚಿನಲ್ಲಿವೆ, ಈ ಸಮುದಾಯಗಳು ಜೈ ಭೀಮ್. ಹಾಗೆ ಕೋಳಿವಾಡ ಸಹ ಬಂದಿದ್ದಾರೆ. ಅವ್ರಿಗೂ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಶ್ರದ್ಧೆ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಮಾಡುವುದಕ್ಕಾಗಿ ಗೌರವ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಮಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ಇರಿಸಿಕೊಂಡಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ದಯಮಾಡಿ ತಮ್ಮ ಆಸನಗಳಿಗೆ ಕೂತ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸಂತೈಸರು ಈಗ ನಾಡಗೀತೆ ದಯಮಾರ್ಪಣೆ. ಅಲೆಮಾರಿ ಬುಡಕಟ್ಟು ಮಹಾಸಭಾದ ರಾಜ್ಯದ ಗೌರವಾಧ್ಯಕ್ಷರಾಗಿರುವಂಥ ಡಾಕ್ಟರ್ CS ದ್ವಾರಕಾನಾಥ್ ಅವರು ಗೌರವ ಸಲ್ಲಿಸಬೇಕು ಅಂತ ನಾನು ಅವರನ್ನು ಕೇಳ್ಕೊಳ್ತೀನಿ. ಬರ್ಬೇಡ್ರಿ. ಜೂನ್ 3ನೇ ತಾರೀಕು ಅವರು ಅಧಿಕಾರವನ್ನು ವಹಿಸಿಕೊಂಡು ಮುಖ್ಯಮಂತ್ರಿಗಳಾಗಿ ಆ 2 ತಿಂಗಳಲ್ಲಿ ಅವರು ಮಾಡಿರುವಂಥ ಕೆಲಸಗಳು ಇವತ್ತು ಎಲ್ಲರನ್ನ ಮೆಚ್ಚುಗೆ ಗಳಿಸಿದೆ. ನಿಜವಾಗ್ಲೂ ಏನು ಟೀಕಾಕಾರರಿದ್ರು ಅವರೆಲ್ಲರ ಬಾಯಿ ಮುಚ್ಚಿದ್ದಾರೆ ಅಂತಲೇ ಹೇಳ್ಬೋದು. ಅದು ಖಾತೆ ಬದಲಾವಣೆ ಇರ್ಬೋದು, ಬಿ ಖಾತೆಯನ್ನು ಎ ಖಾತೆ ಮಾಡ್ಬೋದು, ಮತ್ತೆ ಪ್ರಾಪರ್ಟಿ ಆಸ್ತಿಯ ಒಂದು ದಾಖಲೆಗಳನ್ನ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾಡುವ ಡಿಜಿಟಲೈಸ್ ಮಾಡುವಂಥ ಕೆಲಸ ಇರ್ಬೋದು, ಮತ್ತೆ 500 ಕಿಲೋಮೀಟರ್ ಮೆಟ್ರೋನ ವಿಸ್ತರಿಸುವಂಥ ಬೆಂಗಳೂರಲ್ಲಿ ವಿಸ್ತರಿಸುವಂಥ ಒಂದು ಯೋಜನೆ ಇರ್ಬೋದು. ಆಮೇಲೆ ಯೂನಿವರ್ಸಿಟಿನ ಬೆಂಗಳೂರಿಗೆ ತರಬೇಕು ಅಂತ ದೇಶದಲ್ಲೇ ಮೊಟ್ಟ ಮೊದಲಿನ ಬಾರಿಗೆ ಒಂದು ಆಗ್ತಿರೋದು ನಮ್ಮ ಬೆಂಗಳೂರಲ್ಲಿ. ಅದಕ್ಕೆ ಕಾರಣರಾಗಿರೋರು ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು. ಹಾಗೆ ಹಲವು ಜನಪರ ಯೋಜನೆಗಳನ್ನ ಬಹಳ ಎಕ್ಸ್ಪ್ರೆಸ್ ವೇನಲ್ಲಿ ಅಂತಲೇ ಹೇಳ್ಬೋದು ಹಾಕೊಂಡು ನಮ್ಮ ರಾಜ್ಯದ ಅಭಿವೃದ್ಧಿಯತ್ತ ಪ್ರತಿದಿನ ಹೊಸ ಹೊಸ ಪ್ರಕಟಣೆಯನ್ನು ಹೊರಡಿಸ್ತಾ ಇದ್ದಾರೆ. ಅವರಿಗೆ ರಾಜ್ಯದ ಎಲ್ಲರ ಪರವಾಗಿ ನಾವು ಧನ್ಯವಾದ ಅರ್ಪಿಸ್ತೀವಿ. ಧನ್ಯವಾದಗಳು ಸರ್.
ಗೌರವಾರ್ಪಣೆ. ಸನ್ಮಾನವನ್ನು ಮಾಡುವಾಗ 3 ವಸ್ತುಗಳನ್ನು ನೀಡಿದರು. ಒಂದು ಕರಿಬೇವಿನ ಸೊಪ್ಪು ಕೊಟ್ಟರು. ಕರಿಬೇವಿನ ಸೊಪ್ಪು ಕೊಟ್ಟಿದ್ದ ಅರ್ಥ ಏನು ಅಂತ ಹೇಳಿದ್ರೆ, ಕರಿಬೇವಿನ ಸೊಪ್ಪಿನ ಥರ ನಮ್ಮನ್ನು ಬಳಸ್ಕೊಳ್ತೀರಾ ಊಟ ಮಾಡುವಾಗ, ನಮ್ಮನ್ನು ಪಕ್ಕದಲ್ಲಿ ಇಟ್ಟು ಆಮೇಲೆ ಊಟ ಮಾಡ್ತೀರಾ, ನಮ್ಮನ್ನು ಮರ್ತು ಹೋಗ್ತೀರಾ ಅನ್ನೋ ಕಾರಣಕ್ಕೋಸ್ಕರ ಅದು ನೆನಪು ಮಾಡ್ಬೋದು. ಎರಡನೇದು, ನಮ್ಮ ಆದಿವಾಸಿ ಹೆಣ್ಮಕ್ಳೇ ಕಾಡಲ್ಲಿ ಎಲ್ಲ ಆಯ್ದು ಕಿರೀಟ ಮಾಡಿಕೊಟ್ಟಿದ್ದಾರೆ. ಅದು ಭಾಳ ಅಮೂಲ್ಯವಾದ ಕಿರೀಟ ಅಂತ ನಾನು ತಿಳ್ಕೊಂಡಿದ್ದೀನಿ. ಆದಿವಾಸಿ ದಿನಾಚರಣೆಯನ್ನು ಮಾಡ್ತಾ ಇರೋ ಕಾರಣ ಏನು ಅಂದರೆ, ನಮ್ಮ ನೋವುಗಳನ್ನು ಹೇಳ್ಕೊಳ್ಳೋಕ್ಕೆ ಇದೊಂದು ನೆಪ ಮಾತ್ರ ಅಂತ ಹೇಳ್ಬಿಟ್ಟು. ನಾವು ವಿಜೃಂಭಣೆ ಮಾಡ್ತಾ ಇಲ್ಲ, ನಮ್ಮ ನೋವುಗಳನ್ನು ಹೇಳ್ಕೊಳ್ಳೋಕ್ಕೆ ಇಲ್ಲಿ ಕರ್ನಾಟಕದಾದ್ಯಂತ ಬಂದಿದ್ದಾರೆ. ಎಲ್ಲ ರಾಯಚೂರಿಂದ ಹಿಡಿದು HD ಕೋಟೆಯಿಂದ ಹಿಡಿದು ನಾಗರಹೊಳೆಯಿಂದ ಹಿಡಿದು ಎಲ್ಲ ಕಡೆಯಿಂದಲೂ ಬಂದಿದ್ದಾರೆ. ಸುಮಾರು ಜನ ಬೆಂಗಳೂರನ್ನು ಮೊದಲ ಸಲ ನೋಡ್ತಾ ಇದ್ದಾರೆ. ಭಾಳ ಇಂಪಾರ್ಟೆಂಟ್ ಅಂತಂದರೆ, ಇಲ್ಲಿ ಹಕ್ಕಿಪಿಕ್ಕಿ ಇರ್ಬೋದು, ಪಾರ್ದಿ ಇರಬಹುದು, ಹರಣಿ ಶಿಕಾರಿ ಇರ್ಬೋದು, ಚಂಚಲು ಇರಬಹುದು, ವಾಗರಿ ಇರಬಹುದು, ಈ ರೀತಿಯ ಅನೇಕ ಸಮುದಾಯಗಳಲ್ಲಿ ಬಂದಿದ್ದಾರೆ. ಭಾಳ ಮುಖ್ಯವಾಗಿ ನಾವು ಮಾತಾಡಬೇಕಾಗಿರುವಂಥದ್ದು 1972ರ ಆದಿವಾಸಿ ಅರಣ್ಯ ಕಾಯ್ದೆ ಬಂದ ನಂತರ ನಮಗಾಗಿರುವಂಥ ನೋವುಗಳನ್ನು. ಆದಿವಾಸಿ ಅರಣ್ಯ ಕಾಯ್ದೆ ಬಂದ ನಂತರ ಸುಮಾರು 3418 ಹಾಡುಗಳನ್ನು ಖಾಲಿ ಮಾಡಿಸಲಾಯಿತು. ಆದರೆ ಅವ್ರು ಯಾರನ್ನೂ ಕೂಡ ಮತ್ತೆ ಮರುಸ್ಥಾಪನೆ ಮಾಡಲಿಲ್ಲ, ಅವ್ರಿಗೊಂದು ಆಲ್ಟರ್ನೇಟಿವ್ ಇದನ್ನು ಕೊಡಲಿಲ್ಲ ಅನ್ನೋದನ್ನು ನಮ್ಮ ಇಲ್ಲಿ ಮುಂದೆ ತರಲಿಕ್ಕೆ ಇಚ್ಛಪಡ್ತಾ ಇದ್ದೀವಿ. ಇಂದಿರಾ ಗಾಂಧಿಯವರು 61-62ರಲ್ಲಿ ಒಂದು ಗೆಜೆಟನ್ನು ಮಾಡ್ತಾರೆ. ಆ ಭೂಮಿ ರಿಸರ್ವ್ ಭೂಮಿ. ಅದು ಆ ಭೂಮಿ 70 ವರ್ಷದ ಮೇಲೂ ನಮಗೆ ಜನಕ್ಕೆ ಹಕ್ಕುಪತ್ರ ಸಿಗಬೇಕಂದ್ರೆ ಅದು ದೊಡ್ಡ ಕೊಡುಗೆ ನಮ್ಮ ಅಣ್ಣವ್ರಿಗೆ. ಈಗ ನಾನು ಇಷ್ಟೆಲ್ಲ ನಮ್ಮ ಸಮುದಾಯದ ಬಗ್ಗೆ ಅವ್ರ ಮುಂದೆ ಚರ್ಚೆ ಮಾಡಬೇಕಂತ ಹೇಳಿ ನಾನು ಹಲವು ಬಾರಿ ಮನವಿ ಮುಖಾಂತರವಾಗಿ ಅವರಿಗೆ ಮನವಿ ಮಾಡಿಕೊಂಡೆ. ಮುಖ್ಯಮಂತ್ರಿ ಅವರು ಎಲ್ಲವನ್ನು ನಮಗೆ ವಿವರ ಕೊಟ್ಟರು. ನಿಮಗೆ ನಾವು ಇದ್ದೀವಿ, ನಿಮ್ಮ ಧ್ವನಿಗೆ ನಾವು ಧ್ವನಿ ಆಗ್ತೀವಿ ಅಂತ ಹೇಳಿ ನಮಗೆ ಇವತ್ತು ಧೈರ್ಯ ಕೊಟ್ಟಿದ್ದಾರೆ. ಇದನ್ನೇ ನಾವು ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದೀವಿ. ನಮ್ಮನ್ನು ಕಾಪಾಡೋರು ಯಾರು? ನಾವು ತಬ್ಬಲಿ ಸಮುದಾಯಗಳಾಗೋಗಿದ್ದೀವಿ. ನಮ್ಮ ಕೂಗನ್ನು ಗೆಳವರು ಯಾರು? ಅನೇಕರು ಟೆಂಟ್ಗಳಲ್ಲಿ ಸಣ್ಣ ಸಣ್ಣ ಗೋಡೆಗಳಲ್ಲಿ ಮೇಲೆ ತಗಡು ಹಾಕಿ ಉತ್ತರ ಕರ್ನಾಟಕದಲ್ಲಿ ಬಿಸಿಲಲ್ಲಿ ಸತ್ತೋಯ್ತಾ ಇದ್ದಾರಲ್ಲ, ಅಂಥವ್ರನ್ನ ನೋಡೋರು ಯಾರು ಅಂತ ತುಂಬ ನೋವನ್ನು ನಾನು ಇಟ್ಕೊಂಡಿದ್ದೆ. ಆ ನೋವನ್ನು ಇವತ್ತು ಹಗುರವಾಗಿ ನಮ್ಮ ಅಣ್ಣವರು ನಮ್ಮನ್ನು ಮಾಡಿಕೊಟ್ರು. ಅದು ಕೊಡ್ತಿದ್ರೆ ನಾವು 100 ಜನ್ಮ ಆದರೂ ಅದನ್ನು ಮರೆಯೋದು ಹೋಗಲ್ಲ. ಹಾಗಾಗಿ ನಾನು ಅವರಲ್ಲಿ ರಿಕ್ವೆಸ್ಟ್ ಮಾಡೋದು ಒಂದೇ, ಅಲೆಮಾರಿ ಆದಿವಾಸಿ ಆಯೋಗಗಳಲ್ಲಿ ಆ ಸಮುದಾಯದ ಅಲೆಮಾರಿಗಳನ್ನು ಆದಿವಾಸಿಗಳನ್ನು ಅದರಲ್ಲಿ ತಗೋಬೇಕು. ಹಾಗೆ ಈ ಅಲೆಮಾರಿಗಳ ಆದಿವಾಸಿಗಳಿಗೆ ಒಂದು ಧ್ವನಿಯನ್ನು ಕೊಡಬೇಕು. ಇವತ್ತವರೆಗೂ ನಮ್ಮ ಧ್ವನಿ ಕೊಡೋಕ್ಕೆ ಅಸ್ಸಾಂನಲ್ಲಿ ಯಾರೂ ಇಲ್ಲ. ಯಾವಾರು ಒಬ್ಬರನ್ನು 45 ಲಕ್ಷ ಸಮುದಾಯಗಳಿದ್ದೀವಿ ನಾವು, ಅದರಲ್ಲಿ ಒಬ್ಬರು ಪ್ರತಿನಿಧಿಗಳಿಲ್ಲ. ಅದನ್ನು ನೀವು ಅವಕಾಶ ಮಾಡಬೇಕಂತ ನಾನು ನಿಮ್ಮಲ್ಲಿ ಒಂದು ದೊಡ್ಡ ಮನವಿ. ಅಂಬಾನಿ ಅವರು ಸುಪುತ್ರ ಎಷ್ಟೇ ದೊಡ್ಡ ಶ್ರೀಮಂತ ಆದರೂ ಕೂಡ ಕೊನೆಗೆ ಒಂದು ದೊಡ್ಡ ಝೂ, ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಅದಕ್ಕೆಲ್ಲ ಸರಿ ಮಾಡೋಂಥ ಕೆಲಸ, ಆರೋಗ್ಯಕರವಾಗಿ ಔಷಧಿ ಕೊಡುವಂಥ ಕೆಲಸ ಎಲ್ಲ ಗುಜರಾತಲ್ಲೇ ಇಲ್ಲ ಅಂತಾರ ಅಂತ ಮಾಡಿದ್ದಾರೆ. ನಾನು ಯಾವತ್ತಾರ ಒಂದಿನ ಹೋಗ್ಬೇಕು ಅಂತ ಇದ್ದೇನೆ. ಸೊ ನಾನು ಮಾಧ್ಯಮದಲ್ಲಿ ನಾನು ನೋಡಿದೆ, ಟಿ ವಿಗಳೆಲ್ಲ ನೋಡಿದೆ. ಎಷ್ಟೇ ದೊಡ್ಡವರಾದರೂ ಕೂಡ ಕೊನೆಗೆ ಮನಸ್ಸು ಎಲ್ಲಿಗೆ ಹೋಗ್ತಾ ಇದೆ, ಅವನ ಮೂಲ ಬದುಕಿನಕ್ಕೆ ಎಳಿತಾ ಇದೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೇ ದೊಡ್ಡವರಾದರೂ ಕೂಡ ಕೊನೆಗೆ ಆ ಮೂಲ ಏನು ಪ್ರಕೃತಿಯ ನಿಯಮ ಅದು ಯಾರ್ದು ಅಲ್ಲ, ಪ್ರಕೃತಿ ನಿಯಮ. ಆ ನಿಯಮಕ್ಕೆ ಗೌರವವನ್ನು ಕೊಟ್ಟು ನಾವೆಲ್ಲ ಮಾಡಬೇಕಾಗ್ತದೆ. ಆದ್ದರಿಂದ
ನಾವು ಎಷ್ಟೇ ದೊಡ್ಡವರಾದರೂ ಮೂಲ ಆದಿವಾಸಿಗಳೇನೋದನ್ನು ಕೂಡ ನಾನು ಕೂಡ ಮರೀಲಿಕ್ಕೆ ತಯಾರಿಲ್ಲ. ನಮ್ಮ ಹಳ್ಳಿ ಬದುಕನ್ನು ನಾವು ಉಳಿಸ್ಕೊಳ್ಳೇಬೇಕು. ನಾನು ಬೆಂಗಳೂರು ನಗರದ ಎಲ್ಲ ಶಾಲೆಗಳಲ್ಲಿ ಯಾವುದೇ ನಗರದ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ನನ್ನ ವಿದ್ಯಾರ್ಥಿಗಳಿಗೆ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿದ್ದೇನೆ. ಯಾವುದು ನಮ್ಮ ಯೂನಿವರ್ಸಿಟಿಯವ್ರಿಗೆ ಹೇಳ್ಬಿಟ್ಟು 3 ದಿನದ ಒಂದು ಕಾರ್ಯಕ್ರಮ. ಏನಪ್ಪ ಅಂತಂದರೆ ಅವರು ಕಂಪಲ್ಸರಿ ಹೋಗಿ ಒಂದು ಹಳ್ಳಿಗಳಲ್ಲಿ ಅವರು ವಾಸ ಇದ್ದು ನಮ್ಮ ಹಳ್ಳಿ ಜನರ ಬದುಕು, ಅಲ್ಲಿ ವ್ಯವಸಾಯ ಹೆಂಗೆ ಮಾಡ್ತಾನೆ, ಹಾಲು ಹೆಂಗೆ ಕರೀತಾನೆ, ಅವನ ಬದುಕೇನಿದೆ, ಅವನದೇನು ಕಾರ್ಯಕ್ರಮ, ತೋಟಗಾರಿಕೆ ಯಾವ ರೀತಿ ಮಾಡ್ತಾನೆ, ಎಷ್ಟು ಕಷ್ಟ ಇದೆ ಆ ಬದುಕು ಅಂತೇಳಿ ಈ ಬೆಂಗಳೂರು ನಗರದಲ್ಲಿ ಇರೋಂಥ ಎಲ್ಲ ಟೌನ್ಗಳಲ್ಲಿರೋಂಥ ಎಲ್ಲ ಹಳ್ಳಿಲಿ ಬದುಕಂಥ ಎಲ್ಲರೂ ಕೂಡ ಹಳ್ಳಿಯ ಬದುಕಿನ ಬಗ್ಗೆ ಅವ್ರಿಗೆ ತಿಳುವಳಿಕೆಯನ್ನು ಕೊಡುವಂಥ ಕೆಲಸ. ಯಾಕೆಂದರೆ ಆ ಶ್ರಮ ಪಟ್ಟೋದ್ರಿಂದ ಅವನು ವ್ಯವಸಾಯ ಮಾಡಿ ಅವನು ಹಾಲು ಕೊಟ್ಟಿದ್ರಿಂದ ಇವರು ಹಾಲು ಕುಡಿತಾರೆ. ಅವನು ವ್ಯವಸಾಯ ಮಾಡಿ ಅಕ್ಕಿ, ರಾಗಿ, ಗೋಧಿ, ತರಕಾರಿ ಬೆಳೆಯೋದ್ರಿಂದ ಇಲ್ಲಿ ಜನ ಬಂದು ಆರೋಗ್ಯವಾಗಿ ತರಕಾರಿ ಇದನ್ನು ಬೆಳೀತದೆ. ಅವನ ಬದುಕು ಎಷ್ಟು ಶ್ರಮ ಇದೆ, ಅವನ ಬದುಕಿನಿಂದ ನಮ್ಮ ಮಕ್ಕಳು ಆರೋಗ್ಯಕರವಾಗಿದ್ದಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ತಿಳಿಸ್ಬೇಕಾದ್ದು ನಮ್ಮ ಕರ್ತವ್ಯ ಇದೆ. ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದೆ. ನೆಹರೂರವರು ಕೂಡ ಇವತ್ತು ಹಿಂದೆ ಒಂದು ದೊಡ್ಡ ಡ್ಯಾಮನ್ನು ಕೂಡ ಒಂದು ಆದಿವಾಸಿಯವ್ರ ಕೈಲೇ ಇದನ್ನು ಉದ್ಘಾಟನೆ ಮಾಡಿಸ್ತಂಥ ಒಂದು ಇತಿಹಾಸ ಇವತ್ತು ನಾವೆಲ್ಲ ಅಣೆಕಟ್ಟು ಬಕ್ರಾನಂಗಲ್ ಡ್ಯಾಮ್ ಅಲ್ಲ, ಆ ಡ್ಯಾಮ್ನ ಮಾಡಿದಂಥದ್ದು ನಾವೆಲ್ಲ ಕೂಡ ಗಮನಿಸಿದ್ದೇವೆ. ನಿಮಗೆ ನಾನು ಹೇಳ್ತೀನಿ, ನಮ್ಮ ಸರ್ಕಾರ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿದೆ, ಇದು ನಿಮಗೆ ನಮಗೆ ಇರುವಂಥ ಒಂದು ಸಂಬಂಧ ಭಕ್ತಿಗೂ ಭಗವಂತನಿಗಿರುವಂಥ ಸಂಬಂಧ. ನಿಮ್ಮ ಬದುಕಿನಲ್ಲಿ ನಾವು ಶಿಕ್ಷಣದಲ್ಲಿ ಗ್ಯಾರಂಟಿ ಕೊಡಲಿಕ್ಕೆ ಬದ್ಧವಾಗಿದ್ದೇವೆ, ಭೂಮಿ ಗ್ಯಾರಂಟಿ ಕೊಡಲಿಕ್ಕೆ ಬದ್ಧವಾಗಿದ್ದೇವೆ, ವಸತಿ ಗ್ಯಾರಂಟಿ ಕೊಡಲಿಕ್ಕೆ ಬದ್ಧವಾಗಿದ್ದೇವೆ, ಆಹಾರ ಗ್ಯಾರಂಟಿ ಕೊಡಲಿಕ್ಕೆ ಬದ್ಧವಾಗಿದ್ದೇವೆ, ಉದ್ಯೋಗ ಗ್ಯಾರಂಟಿ ಕೊಡಲಿಕ್ಕೆ ನಾವು ಬದ್ಧವಾಗಿದ್ದೇವೆ. ಈಗ 5 ಗ್ಯಾರಂಟಿ ಕೊಟ್ಟು ವಿಭೂತಿ ಅಂತೇಳಿ ನಾವು ಗದಗ ಜಿಲ್ಲಾ ಅಲಿಮಾರಿ ಬುಡಕಟ್ಟು ಮಹಾಸಭಾದ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೇವೆ. ಕರ್ನಾಟಕ ರಾಜ್ಯ ಅಲಿಮಾರಿ ಬುಡಕಟ್ಟು ಮಹಾಸಭಾ ಮತ್ತು ಕರ್ನಾಟಕ ರಾಜ್ಯ ಪಂಚ ಬುಡಕಟ್ಟು ಸಂರಕ್ಷಣಾ ಸಮಿತಿ, ಅಕ್ಕಿ ಪೆಕ್ಕಿ, ಅರಣ್ಯ ಶಿಕಾರಿ, ಪಾರ್ತಿ, ಅಡವಿ ಚಿಂಚೋಲು, ವಾಗ್ರಿ ವಿಶ್ವ ಆದಿವಾಸಿ ದಿನಾಚರಣೆ ಇಂದು ಬೆಂಗಳೂರು ವಸಂತನಗರ ಅಂಬೇಡ್ಕರ್ ಭವನದಲ್ಲಿ ಜರುಗಿತು. ಉದ್ಘಾಟಕರಾಗಿ ಡಾಕ್ಟರ್ ಕರ್ನಾಟಕ ರಾಜ್ಯದ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಬಂದಿದ್ದರು, ಮತ್ತು ಅಜಯ್ ಸಿಂಗ್ ಸಾಹೇಬರು ಬಂದಿದ್ದರು, ಮತ್ತು C.S. ದ್ವಾರಕನಾಥರು ಹಿಂದುಳಿದ ಆಯೋಗ ಅಧ್ಯಕ್ಷರು ಅಧ್ಯಕ್ಷತೆಯಲ್ಲಿ ಜರುಗಿತು. ನಮ್ಮದು ಕರ್ನಾಟಕ ರಾಜ್ಯ ಆದಿವಾಸಿ ಅಲಿಮಾರಿ ಬುಡಕಟ್ಟು 120 ಸಮುದಾಯಗಳ ಪ್ರಮುಖ ಬೇಡಿಕೆ ಏನಪ್ಪ ಅಂದರೆ, ನಮ್ಮ ಕರ್ನಾಟಕ ಸರ್ಕಾರ ವತಿಯಿಂದ ಅಲಿಮಾರಿ ಆದಿವಾಸಿ ಬುಡಕಟ್ಟು ದಿನಾಚರಣೆ ರಾಜ್ಯದ ಪ್ರತಿ ಜಿಲ್ಲೆ 31 ಜಿಲ್ಲೆಗಳು ಆಚರಿಸಬೇಕು ನಮ್ಮ ಪ್ರಮುಖ ಬೇಡಿಕೆ. ಮತ್ತು SC ST ಅಲಿಮಾರಿ ಆಯೋಗ ಆಗಬೇಕಂತೇಳಿ ಇಡೀ ಪ್ರಮುಖ ಬೇಡಿಕೆ. ಮತ್ತು ವಿಶೇಷವಾಗಿ ಜಾತಿ ಸಮಸ್ಯೆಗಳು ಮತ್ತು ಅನೇಕ ಸಮಸ್ಯೆಗಳಿದೆ. ಇವತ್ತಿನ ವಿಜೃಂಭಣೆಯಾಗಿ ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯದ 31 ಜಿಲ್ಲೆಗಳಲ್ಲಿ ಅರಣ್ಯ ಶಿಕಾರಿ, ಸುಡುಗಾಡು ಸಿದ್ಧ, ಬುಡುಕು ಜಂಗಮ, ಅನೇಕ ಅಲಿಮಾರಿ ಸಂಘಟನೆದ 120 ಜಾತಿಗಳು ಬಂದು ಇವತ್ತು ಕಾರ್ಯಕ್ರಮ ವಿಶೇಷಗೊಳಿಸಿದ್ದಕ್ಕಾಗಿ ರಾಜ್ಯದ 31 ಜಿಲ್ಲೆಗಳಿಗೆ ಮತ್ತು ಎಲ್ಲ ನಮ್ಮ ಮಾಧ್ಯಮ ಮಿತ್ರರವರಿಗೆ ಈ ಮೂಲಕ ಧನ್ಯವಾದ ತಿಳಿಸುತ್ತೇನೆ. ಬಂದಿದ್ದೀನಿ. ಇವತ್ತು ಈ ಒಂದು ಕಾರ್ಯಕ್ರಮ ವಿಶ್ವ ಆದಿವಾಸಿಗಳ ದಿನಾಚರಣೆ ಕಾರ್ಯಕ್ರಮವನ್ನು ಇಷ್ಟೊಂದು ಬೃಹತ್ ಮಟ್ಟದಲ್ಲಿ ಆಚರಿಸಲಿಕ್ಕೆ ಕಾರಣ ಇಷ್ಟೇ. ನಮ್ಮನ್ನು ಬಾಧಿಸುವ ವಿಷಯಗಳು ತುಂಬ ಭಯಂಕರವಾಗಿರ್ತಕ್ಕಂಥ ವಿಷಯಗಳು. ಈ ವಿಷಯಗಳನ್ನು ನೇರವಾಗಿ ಕರ್ನಾಟಕ ಸರ್ಕಾರದ ಮುಖ್ಯಸ್ಥರಾದ ಮುಖ್ಯಮಂತ್ರಿಗಳವರಿಗೆ ತಿಳಿಸಬೇಕನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ವಹಿಸಲಾಗಿತ್ತು. ಈ ಒಂದು ವೇದಿಕೆಗೆ ನಮ್ಮ ಆಹ್ವಾನ ಮೇರೆಗೆ ಈ ವೇದಿಕೆಗೆ ಆಗಮಿಸಿರ್ತಕ್ಕಂಥ ಮೊನ್ನೆ ಮುಖ್ಯಮಂತ್ರಿಗಳು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನಮಗೆ ಪ್ರಮುಖವಾದ ಬೇಡಿಕೆ ಏನಾಗಿತ್ತಂದರೆ, ಅಲೆಮಾರಿ ಆದಿವಾಸಿಗಳ ಒಂದು ಆಯೋಗ ರಚನೆ ಆಗಬೇಕಾಗಿತ್ತು. ಕಳೆದ ಬಾರಿ ನಮಗೆ ಆಶ್ವಾಸನೆ ಹೇಳಿದರು, ಬಟ್ ಆಗಿಲ್ಲ. ಬಟ್ ಈಗ ಮಾತ್ರ ಮಾಡ್ತೀವಂತ ಹೇಳಿದ್ದಾರೆ. ದಯವಿಟ್ಟು ಆ ಒಂದು ಭರವಸೆಯನ್ನು ನಮಗಿದೆ, ಅವ್ರು ಮಾಡೇ ಮಾಡ್ತಾರಂತ. ಆಮೇಲೆ ಉಳಿದಂಥ ನಮ್ಮ ಅಲೆಮಾರಿ ಮತ್ತು ಆದಿವಾಸಿಗಳ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಲಿಕ್ಕೆ ಒಂದು ವ್ಯವಸ್ಥೆ ಮಾಡುವುದಾಗಿ ನಮ್ಮ ಮನೆ ಮುಖ್ಯಮಂತ್ರಿಗಳು ಈ ಒಂದು ವೇದಿಕೆ ಮೇಲೆ ಭರವಸೆ ಕೊಟ್ಟಿದ್ದಾರೆ.